ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಒಂದು ಇಮ್ಯುನಿಟಿ ಬೂಸ್ಟರ್ ರೆಸಿಪಿಯನ್ನ ಹೇಳ್ಕೊಡೋಣ ಅಂತ ಹೇಳಿ. ತುಂಬಾ ಸಿಂಪಲ್ ರೆಸಿಪಿ ಹಾಗೂ ಆರೋಗ್ಯಕರವಾದಂತಹ ರೆಸಿಪಿ ಅಂತ ಹೇಳ್ಬೋದು. ಇದನ್ನ ಡೈಲಿ ಒಂದೊಂದು ಸ್ಪೂನ್ ತಿಂದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಇಮ್ಯುನಿಟಿ ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಬಾಣಂತಿಯರಿದ್ದೀರಾ ಅಥವಾ ಈಗ ನೀವು ಪ್ರೆಗ್ನೆಂಟ್ ಇದ್ದೀರಾ ಅನ್ನೋರು ಕೂಡ ಈ ರೆಸಿಪಿಯನ್ನ ಟ್ರೈ ಮಾಡಬಹುದು. ಋತುಮತಿ ಆಗಿರುವಂತಹ ಹೆಣ್ಣು ಮಕ್ಕಳಿಗೂ ಕೂಡ ಈ ರೆಸಿಪಿಯನ್ನ ನೀವು ಕೊಡ್ತಾ ಬರ್ಬೋದು. ಸೊ ಬನ್ನಿ ಯಾವ ರೀತಿ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ ಗೋಂದ್ ಅಂತ ಹೇಳ್ತಾರೆ, ಅಂಟು ಅಂತ ಕೂಡ ಕರೀತಾರೆ. ಅದನ್ನ 1/4 ಕಪ್ನಷ್ಟು ತೆಗೆದುಕೊಂಡಿದ್ದೀನಿ. ಪನ್ಸಾರಿ ಅಂಗಡಿಯಲ್ಲಿ ಸಿಗುತ್ತೆ. ಮೊದಲು ಒಂದು ಪಾತ್ರೆಗೆ ಸುಮಾರು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಾಯ್ತಿದ್ದಾಗೇನೆ ಈ ಅಂಟು ಅಥವಾ ಗೋಂದ್ ಏನಿದೆ ಇದನ್ನ ಹಾಕೊಳ್ಳೋಣ. ಇವನ್ ಇದನ್ನ ಎಡಿಬಲ್ ಗಮ್ ಅಂತ ಕೂಡ ಕರೀತಾರೆ. ಡಿಮಾರ್ಟಲ್ಲೆಲ್ಲ ಸಿಗುತ್ತೆ, ನೀವು ನೋಡ್ಬೋದು ಸ್ನೇಹಿತರೆ. ಸೊ ಈಗ ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಸುಮಾರು 3 ನಿಮಿಷಗಳ ಕಾಲ ಫ್ರೈ ಮಾಡಿ ಇದನ್ನ ಒಂದು ಪ್ಲೇಟ್ಗೆ ತೆಗೆದೆತ್ತಿಟ್ಕೊಳ್ಳಿ. ಇದು ನೋಡಿ, ಈ ರೀತಿ ಕಡಲೆಪುರಿ ಅರಳದಂಗೆ ಅರಳುತ್ತೆ. ಡೈಲಿ ಡ್ರೈ ಫ್ರೂಟ್ಸನ್ನು ತಿನ್ನೋದ್ರಿಂದ ಮೂಳೆ ಕೂಡ ತುಂಬ ಒಳ್ಳೆಯದು, ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ನಾನಿಲ್ಲಿ ಎಲ್ಲ ಪ್ರಾಡಕ್ಟು ಕೂಡ ಬೋಲಾಸ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲೇ ಅಕ್ಕಪಕ್ಕ ಸ್ಟೋರ್ಸ್ ಇರುತ್ತೆ ಸ್ನೇಹಿತರೆ, ನೀವು ಖಂಡಿತ ಡೆಫಿನೆಟ್ಲಿ ಸ್ಟೋರ್ಸ್ಗೆ ವಿಸಿಟ್ ಮಾಡಿ ತೆಗೆದುಕೊಳ್ಳಿ. ಎಲ್ಲ ರೀತಿ ಫ್ರೆಶ್ ಪ್ರಾಡಕ್ಟ್ ಸಿಗುತ್ತೆ. ಅದರಲ್ಲೂ ಪ್ರೈಸ್ ರೇಂಜು ಅಷ್ಟೇ ತುಂಬ ಜಾಸ್ತಿ ಇರಲ್ಲ. ಸೊ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ನೀವೇನಾದರೂ ಡ್ರೈ ಫ್ರೂಟ್ಸ್ ತೊಗೋಬೇಕು ಅಂದರೆ ಶಾಪ್ಗೆ ಹೋಗ್ಬಿಟ್ರೆ ಎಲ್ಲ ಕೂಡ ಒಂದೇ ಕಡೆ ಸಿಗುತ್ತೆ. ಬೋಲಾಸ್ ಅವರು ಡ್ರೈ ಫ್ರೂಟ್ಸ್ ಅನ್ನ ಪ್ರಪಂಚದ ಎಲ್ಲಾ ಮೂಲೆಗಳಿಂದನೂ ಕೂಡ ತರಿಸ್ತಾರೆ. ಅದರಲ್ಲೂ ಬೆಸ್ಟ್ ಫಾರ್ಮರ್ಸ್ ಇಂದ ತರಿಸುವಂತದ್ದು. ಈ ಡ್ರೈ ಫ್ರೂಟ್ಸ್ ನೆಲ್ಲ ಕಾರ್ಕಳ ಅಂತ ಒಂದು ಪ್ಲೇಸ್ ಅಲ್ಲಿ, ಒಂದು ಫ್ಯಾಕ್ಟ್ರಿನಲ್ಲಿ ಸ್ಟೋರ್ ಮಾಡ್ತಾರೆ. ದೊಡ್ಡ ಫ್ಯಾಕ್ಟ್ರಿ, ವರ್ಲ್ಡ್ ಅಲ್ಲಿ ಅತಿ ದೊಡ್ಡದು. ಎಲ್ಲನೂ ಕೂಡ ಅಲ್ಲೇ ಸ್ಟೋರ್ ಆಗುತ್ತೆ. ಸೊ ಅಲ್ಲಿಂದ ನಂತರ ಡೈರೆಕ್ಟ್ ಆಗಿ ಎಲ್ಲ ಪ್ಯಾಕಿಂಗ್ ಮಾಡಿ ಬೋಲಾಸ್ ಔಟ್ಲೆಟ್ಗೆ ಸಪ್ಲೈ ಕೊಡ್ತಾರೆ. ಒಂದ್ ನೆನಪಲ್ಲಿರ್ಲಿ, ಎಲ್ಲಾ ಡ್ರೈ ಫ್ರೂಟ್ಸ್ ಹಾಗೂ ನಟ್ಸ್ಗಳು ಕಂಪ್ಲೀಟ್ಲಿ ಫ್ರೆಶ್ ಆಗಿ ಸಿಗತ್ತೆ. ಅದರಲ್ಲೂ ಎಲ್ಲವೂ ಕೂಡ ನಿಮಗೆ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲೇ ಸಿಗುತ್ತೆ. ಸರಿ, ಮತ್ತೆ ಯಾಕೆ ತಡ, ಬನ್ನಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಮತ್ತೆ ಅದೇ ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಾದಾಮನ್ನು ಹಾಕ್ಕೊಳ್ತಾ ಇದ್ದೀನಿ 1/4 ಕಪ್ನಷ್ಟು. ಸೊ ಈ ಬಾದಾಮನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ನೇಹಿತರೆ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಆನಂತರ 1/4 ಕಪ್ನಷ್ಟು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ಸೊ ಆ ನಂತರ ಇದಕ್ಕೆ ವಾಲ್ನಟ್ ಬೇಕು. ಸಾಮಾನ್ಯವಾಗಿ ವಾಲ್ನಟ್ಟು ಸ್ವಲ್ಪ ಕಹಿ ಬರುತ್ತೆ, ಬಟ್ ಎಸ್ಪೆಷಲಿ ಈ ವಾಲ್ನಟ್ ಏನಿದೆ ಒಂದು ಚೂರು ಕೂಡ ಕಹಿ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ನನಗೆ ತುಂಬಾ ಇಷ್ಟವಾಗಿದ್ದು. ಇದು ಕೂಡ 1/4 ಕಪ್ನಷ್ಟು ಹಾಕ್ತಾ ಇದ್ದೀನಿ. ಸೊ ಇದು ಬ್ರೈನ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ, ವಾಲ್ನಟ್ಟು. ಸೊ ಅದ್ರ ಶೇಪ್ ಕೂಡ ನೋಡಿದ್ದೀರಾ, ಬ್ರೈನ್ ಥರನೇ ಇರುತ್ತೆ. ಆನಂತರ ಇದಕ್ಕೆ 1/4 ಕಪ್ನಷ್ಟು ವಾಟರ್ ಮೆಲನ್ ಸೀಡ್ಸ್ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸುಮಾರು 2 ಟೇಬಲ್ ಸ್ಪೂನ್ನಷ್ಟು ಗಸಗಸೆಯನ್ನು ಹಾಕೋಬೇಕಾಗತ್ತೆ. ಈ ಗಸಗಸೆ ಹಾಕಿ ಸುಮಾರು 2 ಟೇಬಲ್ ಸ್ಪೂನ್ನಷ್ಟು ಒಣ ಕೊಬ್ಬರಿ ತುರಿ. ಸೊ ಇದೆಲ್ಲವೂ ಕೂಡ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಸ್ನೇಹಿತರೆ. ಈಗ ನೋಡಿ, ತಣ್ಣಗಾಗಲಿ. ಸೊ ಈಗ ಇದು ತಣ್ಣಗಾಗಿದೆ. ಹೇಗೂ ನಾವು ಗೋಂದು ಅಥವಾ ಅಂಟು ಏನಿದೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಟ್ಟಿದ್ವಲ್ಲ, ಇದು ತಣ್ಣಗಾಗಿದೆ. ಈಗ ಇದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಕುಟಾಣಿಗೆ ಹಾಕ್ಕೊಂಡು ಕುಟ್ತಾರೆ, ಅದಕ್ಕಿಂತ ಬೆಸ್ಟ್ ಇದು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋದು. ಸೊ ಈಗ ನೋಡಿ, ನೀಟಾಗಿ ಪೌಡ್ರ್ ಆಗಿದೆ. ಈಗ ಒಂದು 6 ಏಲಕ್ಕಿಯನ್ನು ಹಾಕೊಳ್ಳೋಣ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಿದ್ರೆ ಚೆನ್ನಾಗಿ ಬರುತ್ತೆ. ಅದಲ್ಲದೆ ಸ್ನೇಹಿತರೆ, ಇಲ್ಲಿ ನಾನು ನಟ್ಮೆಗ್ಗನ್ನು ಹಾಕ್ತಾ ಇದ್ದೀನಿ. ಜಾಕ್ಕಾಯಿ ಅಂತ ಹೇಳ್ತಾರೆ. ಜಾಕ್ಕಾಯಿಯನ್ನು ಒಂದು 1/4 ಇಂಚ್ನಷ್ಟು ತುರಿದು ಹಾಕ್ಕೊಂಡಿದ್ದೀನಿ. ಇದರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ. ಆ ನಂತರ ಡೈಜೆಷನ್ ಚೆನ್ನಾಗಾಗುತ್ತೆ. 1/3 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾವು ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕೋಬೇಕಾಗತ್ತೆ. ಸೊ ಇದಿಷ್ಟನ್ನು ಹಾಕ್ಕೊಂಡು ಕೋರ್ಸ್ ಪೌಡ್ರ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ದಿನನಿತ್ಯ ಡ್ರೈ ಫ್ರೂಟ್ಸನ್ನು ತೆಗೆದುಕೊಳ್ತಾ ಬರೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಶಾರ್ಪ್ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಮಕ್ಕಳಿಗೆ ತುಂಬ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಅವ್ರು ತುಂಬ ಆಟ ಆಡ್ತಾರಲ್ವ ಹೊರಗಡೆ ಎಲ್ಲ, ಮೂಳೆಗಳು ಸವಿಯೋದು ಕಡಿಮೆ ಆಗ್ತಾ ಬರುತ್ತೆ. ಈಗ ಕೋರ್ಸ್ ಪೌಡ್ರ್ ಆಗಿದೆ. ಈಗ ಒಂದು 300 ml ನಷ್ಟು ಹಾಲು ಹಾಕಿ ಮತ್ತೆ ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಎಸ್ ನೋಡಿ, ಈ ರೀತಿ ಸ್ಮೂತಾಗಿ ಪೇಸ್ಟ್ ಆಗಿದೆ, ನೋಡ್ತಿದ್ದೀರಾ. ಈಗ ಮತ್ತೆ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಈ ರುಬ್ಬಿರುವಂಥ ಮಿಶ್ರಣ ಏನಿದೆ ಅದನ್ನು ಆ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸ್ನೇಹಿತರೆ. ತುಂಬ ಚೆನ್ನಾಗಿ ಇದು ಕೊತ್ತ ಅಂತ ಕುದಿಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಹೋಗೋಣ.
ಈ ಬೋಲಾಸ್ ಅವ್ರದ್ದು 4 ಹೊಸ ಸ್ಟೋರು ಲಾಂಚ್ ಆಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಓಡ್ತಿದೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಗೂಗಲಲ್ಲಿ ಮಾಡಿ ಸರ್ಚ್ ಮಾಡಿ ನೀವು ನೋಡ್ಕೊಬೋದು. ಎಲ್ಲ ಥರ ನಿಮಗೆ ಡ್ರೈ ಫ್ರೂಟ್ಸ್ಗೆ ಒಂದೇ ಸ್ಟೋರ್ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ಡ್ರೈ ರೋಸ್ಟ್ ಮಾಡಿರುವಂಥ ಬಾದಾಮ್ ಏನಿದೆ, ಸಾಲ್ಟೆಡ್ ಬಾದಾಮು, ಸ್ಮೋಕ್ಡ್ ಬಾದಾಮ್ ಸಖತ್ ಟೇಸ್ಟಿಯಾಗಿರುತ್ತೆ. ಅದೆಲ್ಲ ಗಿಫ್ಟೆಡ್ ಪ್ಯಾಕೆಟ್ಸ್ ಕೂಡ ಸಿಗುತ್ತೆ. ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತಿದ್ರೆ. ನಂತರ ನಾನು ಹೇಳಿದ್ನಲ್ಲ ಸ್ಮೋಕ್ಡ್ ಬಾದಾಮ್ ಅಂತ, ಸಖತ್ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ. ಈ ಪ್ರೀಮಿಯಂ ಕ್ವಾಲಿಟಿ ಈ ಗೋಡಂಬಿ ಇದೆಯಲ್ಲ, ಇದ್ರ ರುಚಿನೇ ಬೇರೆ ಅಂತ ಹೇಳ್ಬೋದು. ಅದಲ್ಲದೆ ಸೀಡ್ಲೆಸ್ ಡೇಟ್ಸ್ ಇದೆಯಲ್ಲ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸಖತ್ ಅಂದರೆ ಸಖತ್ ರುಚಿಯಾಗಿದೆ. ಇನ್ ಕೇಸ್ ನೀವೇನಾದರೂ ಬೈ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಸ್ಟೋರ್ಗೆ ಹೋಗಿ ವಿಸಿಟ್ ಮಾಡಿ ಬೈ ಮಾಡಿ. ಫ್ರೆಶ್ ಆಗಿರುವಂಥ ಪ್ಯಾಕ್ಡ್ ನಿಮಗೆ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಸೊ ಈಗ ಚೆನ್ನಾಗಿ ಕೈ ಬಿಡದ ಹಾಗೆ ಈ ರೀತಿ ತಿರುಗಿಸ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ತಿರುಗಿಸ್ಕೊಳ್ಳೋಣ. ಸೊ ನಿಮಗೆ ತುಪ್ಪದಂಶ ಕಡಿಮೆ ಇದೆ ಅಂತಂದರೆ ಸ್ವಲ್ಪ ತುಪ್ಪನ ಹಾಕ್ಕೋಬೋದು ಸ್ನೇಹಿತರೆ. ತುಪ್ಪ ಕೊಡೋದ್ರಿಂದ ಕೂಡ ನಮ್ಮ ಮಕ್ಕಳಿಗೆ ಬೆನ್ನಿಗೆ ಬಲ ಬರುತ್ತೆ. ಸೊ ಇದು ಹಸುವಿನ ತುಪ್ಪ ಆಗಿರೋದ್ರಿಂದ ತುಂಬಾ ಹೆಲ್ತಿ ಅಂತ ಹೇಳ್ಬೋದು. ಸೊ ಈಗ ನೋಡಿ ಒಂದು ಹಲ್ವಾ ಕನ್ಸಿಸ್ಟೆನ್ಸಿ ಥರ ಬರ್ತಿದೆ. ಈಗ ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸಿ ಒಂದು ಪಾತ್ರೆಗೆ ಹಾಕಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಾನು ಇದ್ರ ಮೇಲ್ಗಡೆ ಸ್ವಲ್ಪ ಬಾದಾಮನ್ನು ಡ್ರೈ ಫ್ರೂಟ್ಸ್ ಉದುರಿಸ್ಬಿಟ್ಟು ಡೆಕೋರೇಟಿವ್ ಆಗಿ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಏನು ಉದುರಿಸೋದು ಬೇಡ, ಹಾಗೆ ತಿಂತೀನಿ ಅಂದರೂ ಕೂಡ ತಿನ್ಬೋದು ಸ್ನೇಹಿತರೆ. ದಿನಕ್ಕೆ 1 ಸ್ಪೂನ್ ಹಂಗೆ ಮಕ್ಕಳಿಗೆ ಕೊಡಿ ಸಾಕು ಸ್ನೇಹಿತರೆ. ಈವನ್ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೊಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಬಾಣಂತಿಯರಿಗೆ ಆನಂತರ ಎಳೆ ಮಗು ಕೊಡ್ಲಿಕ್ಕೆ ಹೋಗಬೇಡಿ. ಋತುಮತಿ ಆಗಿರೋರ್ಗಾಗಿರ್ಬೋದು, ಡೈಲಿ ಎಲ್ಲರೂ ತೊಗೋಬೋದು. ವಯಸ್ಸಾಗಿರೋರ್ಗಂತೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು 1 ತಿಂಗಳುಗಳ ಕಾಲ ಫ್ರಿಡ್ಜಲ್ಲಿ ಎತ್ತಿಟ್ಕೋಬೋದು ಸ್ನೇಹಿತರೆ. ಇನ್ ಕೇಸ್ ನೀವೇನಾದರೂ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂತಿದ್ರೆ ಅಲ್ಲೇ ಬೋಲಾಸ್ ಫ್ಯಾಕ್ಟ್ರಿ ಔಟ್ಲೆಟ್ ಇರುತ್ತೆ, ಹೋಗಿ ಅಲ್ಲೇ ಬೈ ಮಾಡ್ಬೋದು. ತುಂಬ ಒಳ್ಳೆ ಡ್ರೈ ಫ್ರೂಟ್ಸು ಸಿಗುತ್ತೆ ನಿಮಗೆ. ಎಸ್, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.